ರಜೋರೆ, ಈಗ ಅಲ್ಲಿ ಕಲ್ಯಾಣ ಮಂಟಪದ ಹತ್ರ ಏನ್ ನಡೀತಿರುತ್ತೆ ಹೇಳ್ರಿ? ಇನ್ನೇನ್ ಮಾಡ್ತಾನಮ್ಮ. ಅಯ್ಯೋ ನನ್ ಮದ್ವೆ ಆಗ್ಬೇಕಾಗಿರೋ ಹುಡುಗಿ ಇಲ್ವಲ್ಲಪ್ಪ, ಎಲ್ಲೋ ಹೋಗ್ಬಿಟ್ಟಿದ್ದಾಳೆ. ಪಾಪ ಅವಳಿಗೆ ಮದ್ವೆ ಇಷ್ಟ ಇರ್ಲಿಲ್ಲ ಅಂತ ಕಾಣಿಸುತ್ತೆ ಅಂತ ಎಲ್ಲರ ಹತ್ರನು ಹೇಳ್ಕೊಂಡು ತಲೆ ಮೇಲೆ 2 ಕೈ ಇಟ್ಕೊಂಡು ಅಳ್ತಿರ್ತಾನೆ. ಅಲ್ಲ ರಜೋರೆ, ಪಾಪ ಆ ಹುಡುಗ ನಮ್ಮ ಇದಾರಲ್ರಿ, ಅವ್ರು ತುಂಬಾ ಒಳ್ಳೆಯವರು ಕಂಡ್ರಿ. ಈಗ ನಮ್ ಚಿಕ್ಕಮ್ಮಂಗ್ ಗೊತ್ತಾಗಿರುತ್ತೆ, ಅಯ್ಯೋ ನಾನು ಅವಳಿಗೆ ಇಷ್ಟ ಇಲ್ದಲೇ ಇರೋ ಮದ್ವೆ ಮಾಡಕೊಟ್ಟಿದ್ನಲ್ಲ, ಎಂತ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಈಗ ಅವ್ರಿಗೆ ಗೊತ್ತಾಗಿರುತ್ತಲ್ವಾ? ಇನ್ನೇನ್ ಇಷ್ಟೊತ್ತಿಗೆ ಎಲ್ಲ ಗೊತ್ತಾಗೂ ಇರುತ್ತೆ, ಎಲ್ಲದು ತಣ್ಣಗೂ ಆಗಿರುತ್ತೆ. ಸರಿ, ಹಾಗಾದ್ರೆ ಈಗ ನೀವು ನನ್ನನ್ನ ನಮ್ಮನೆಗೆ ಬಿಟ್ಟು ಬರ್ತೀರಾ? ಹೆಂಗೋ ಈ ಮದ್ವೆ ನಿಂತೋಯ್ತಲ್ಲ. ಹಲೋ ಹಲೋ ಮೇಡಮ್, ಈಗ ನೀವು ಹೋದ್ರೆ ಅಷ್ಟೇ. ಮತ್ತೆ ಇವತ್ತು ಬಿಡ್ತಾರೆ, ಇನ್ನೊಂದು ದಿವಸ ಇನ್ನೊಂದು ಡೇಟ್ ತೆಗೆದು ಆಮೇಲೆ ಮದುವೆ ಮಾಡ್ತೀನಿ ಅಂತ ಹೇಳ್ತಾರೆ. ಹೋಗ್ರಿ, ಆರಾಮಾಗಿ ಮದುವೆ ಆಗ್ರಂತೆ. ಅಯ್ಯೋ ಹೌದು ಕಣ್ರಿ, ನಾನು ಇಷ್ಟೆಲ್ಲ ಯೋಚನೆ ಮಾಡಿರ್ಲಿಲ್ಲ ಅಲ್ವಾ. ನೀವು ಮತ್ತೆ ಹೋದ್ರೆ ಮತ್ತೆ ಇನ್ನೊಂದ್ ದಿವಸ ಮದುವೆ ಮಾಡ್ತೀನಿ ಅಂತ ಹೇಳ್ತಾರೆ. ರಾಜು ಅವರೇ, ನಿಮ್ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಕಣ್ರಿ. ಯಾಕಂದ್ರೆ ನೀವು ನನ್ನನ್ನು ಅರ್ಥ ಮಾಡ್ಕೊಂಡು ಈ ಒಂದು ಮದುವೆನ ನಿಲ್ಸಕ್ಕೆ ಸಹಾಯ ಮಾಡಿದ್ರಲ್ಲ. ಹಾಗಾಗಿ ಈ ಋಣನ ನಾನು ನನ್ನ ಜನ್ಮ ಪೂರ್ತಿ ಮರೆಯಲ್ಲ ಕಣ್ರಿ. ನನ್ನ ಪ್ರಾಣ ಇರೋವರೆಗೂ ನಾನು ನೀವು ಮಾಡಿರೋ ಸಹಾಯನ ಯಾವತ್ತಿಗೂ ಮರೆಯಲ್ಲ. ಇಲ್ಲ ಕಣ್ರಿ ಕಂಗ, ಯಾಕ್ರಿ ಈ ಥರ ಎಲ್ಲ ಮಾತಾಡ್ತೀರಾ? ನಿಮ್ಮ ಫ್ರೆಂಡ್ಸ್ ಎಲ್ಲ ಹೇಗಾದರೂ ಮಾಡಿ ಈ ಮದುವೆ ನಿಲ್ಲಿಸ್ಬೇಕು ಅಂತೆಲ್ಲ ಹೇಳಿದ್ರಲ್ಲ. ನಮ್ಗೆ ಹಂಗೆ ಈ ಮದುವೆ ಇಷ್ಟ ಇಲ್ವಂತೆ ಅಂತ ಹೇಳಿದ್ರಲ್ಲ, ಆವಾಗಲೇ ನಾನು ಯೋಚನೆ ಮಾಡಿದೆ ಕಣ್ರಿ. ಇಷ್ಟ ಇಲ್ದಲ್ಲೇ ಇರೋ ಮದುವೆ ಆದರೆ ಯಾರು ಚೆನ್ನಾಗಿರಲ್ಲ ಅಲ್ವಾ? ಹಾಗಾಗ್ಬಿಟ್ಟು ಹೇಗಾದರೂ ಮಾಡಿ ಮದುವೆ ನಿಲ್ಲಿಸ್ಬೇಕು ಅಂತ ನಾನು ನೋಡ್ತಿದ್ದೆ. ಆದರೆ ಸರಿಯಾದ ಸಮಯ ಬರಲಿ ಅಂತ ಕಾಯ್ತಿದ್ದೆ ಕಣ್ರಿ. ಸರಿ ಕಣ್ರಿ, ನನ್ನ ಫ್ರೆಂಡು ಬಂದ್ಲು ಅಂತ ಕಾಣಿಸುತ್ತೆ. ನಾನಿನ್ನ ಹೊರಡ್ತೀನಿ ಕಣ್ರಿ. ಅಪ್ಪ ದೇವ್ರೆ, ಅಲ್ಲ ಕಣೆ ಗಂಗಾ, ಅದ್ ಯಾವ ಮಾಯದಲ್ಲಿ ನೀನು ಹೊರಗಡೆ ಬಂದ್ಬಿಟ್ಟೆ? ಅಲ್ಲೆಲ್ಲ ಕಲ್ಯಾಣ ಮಂಟಪದಲ್ಲೆಲ್ಲ ಏನೆಲ್ಲ ಆಯ್ತು ಗೊತ್ತಾ? ಅಲ್ಲ ನಮ್ಗೊಂದು ಮಾತು ಕೂಡ ತಿಳಿಸ್ದಲೆ ನೀನು ಬಂದ್ಬಿಟ್ಟಿದೆಯಲ್ಲ, ಅದ್ ಯಾವ ಮಾಯದಲ್ಲಿ ಬಂದ್ಯೋ ಏನಪ್ಪ? ನಾವು ಅಲ್ಲೇ ಇದ್ದು ಕೂಡ ನೋಡಕ್ಕಾಗ್ಲಿಲ್ಲ ಗೊತ್ತಾ? ಹೌದೇನೆ, ಏನೈತೆ? ಏನಾದ್ರು ಸಮಸ್ಯೆ ಆಯ್ತಾ? ಅವ್ರ ಹುಡುಗನ ಕಡೆಯವರು ನಮ್ಮ ಅಪ್ಪ ಅಮ್ಮನ ಏನಾದ್ರು ಬೈದ್ರ, ಏನಾದ್ರು ಮಾಡಿದ್ರ ಏನೇ? ಅಯ್ಯೋ, ಅದು ಆ ಹುಡುಗನಮ್ಮ ಅಂತೂ ಬಿಡು. ನಿಮ್ ಚಿಕ್ಕಮ್ಮನ ಒಸಿ ಬೇರೆ ಬೈಲಿಲ್ಲ. ಅಲ್ಲ ಕಣ್ರಿ, ಒಡವೆ ಆಸ್ತಿಗೋಸ್ಕರ ಇಷ್ಟ ಇಲ್ದಲೆ ಮದ್ವೆ ಮಾಡಕ್ ಹೊರಟಿದ್ರ ಅಂತ ಸರಿಯಾಗಿ ಬೈದ್ರು ಕಣಿ. ಈ ಊರ್ ಜನದ ಮುಂದೆ ಎಲ್ಲ ಬೈದ್ರು ಗೊತ್ತಾ? ಹೌದೇನೆ, ಇಷ್ಟೆಲ್ಲ ಆಯ್ತಾ? ನೋಡಿ ರಜೋರೆ, ಎಷ್ಟೆಲ್ಲ ಆಗಿದೆ. ಅಲ್ಲ ಕಣೆ, ಹೋಗ್ಲಿ ಬಿಡು, ಈಗೆಲ್ಲ ಸಮಾಧಾನ ಆದ್ರೂ ಎಲ್ಲರೂ ಛತ್ರದಿಂದ ವಾಪಸ್ಸು ಹೋಗಾಯ್ತು. ಇಲ್ಲಾಂದ್ರೆ ನೀನು ಆ ಗೂಬೆ ನನ್ನ ಮಗನ ಜೊತೆ ಜೀವನ ಪರ್ಯಂತ ಕೊರಗ್ಬೇಕಿತ್ತಲ್ಲ, ಅವಾಗೇನ್ ಮಾಡ್ತಿದ್ದೆ? ನಾನು ಇಷ್ಟೆಲ್ಲ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ನನ್ನಿಂದ ಪಾಪ ಅವರಿಗೆಲ್ಲ ಸಮಸ್ಯೆ ಆಗಿದೆ. ನಾನು ಇನ್ನೊಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಯೋಚನೆ ಮಾಡ್ಬೇಕಿತ್ತಲ್ಲ. ಈ ಮದ್ವೆ ನಿಲ್ಸಕ್ಕೆ ಬೇರೆ ಏನಾದರೂ ಉಪಾಯ ಕಂಡ್ಕೋಬೋದಿತ್ತಲ್ವಾ? ಏನ್ರಿ ನೀವು ಈ ಥರ ಮಾತಾಡ್ತಿದ್ದೀರಾ? ಮದುವೆ ಕ್ಯಾನ್ಸಲ್ ಆಗಬೇಕು ಅಂತಲೂ ಹೇಳ್ತೀರಾ? ಈಗ ನಿಮ್ಮನ್ನು ನೋಡಿ ನಂಗೆ ಇಲ್ಟ್ ಫೀಲ್ ಆಗ್ತಿದೆ. ನಾನು ಹಿಂಸೆಯಿಂದ ಏನಾದರೂ ಗಂಗಾ ಅವ್ರಿಗೆ ಇಲ್ಲಿ ಕರ್ಕೊಂಬಂದೇನೋ ಅನ್ನಿಸ್ತಿದೆ ಕಣ್ರಿ, ನೀವು ಮಾತಾಡ್ತಿರೋದು ನೋಡಿದ್ರೆ. ಥೂ, ಹಾಗೇನಿಲ್ಲ ರಜೋರೆ, ನೀವೇ ತಪ್ಪಾಗಿ ತಿಳ್ಕೊಂತೀರಾ ಹೇಳ್ರಿ. ಎಲ್ಲದೂ ನನ್ನಿಂದನೇ ಆಗಿದ್ದು, ಎಲ್ಲ ನನ್ನಿಂದನೇ ಅಷ್ಟೇ. ಸರಿ ನಡಿಯಮ್ಮ, ಹೋಗೋಣ ಈಗ, ಮನೆಗೆ ಲೇಟ್ ಆಯ್ತು ತುಂಬಾನೇ. ಇಲ್ಲ ಕಣೆ ಇರೋದ, ಬೇಡ. ಮನೆಗೆ ಹೋಗೋದು, ನಿಮ್ಮ ಮನೆಗೆ ಹೋಗೋದು ಬೇಡ, ಎಲ್ಲೋ ಹೋಗೋದು ಬೇಡ. ನಾನು ಇಲ್ಲಿಂದ ಡೈರೆಕ್ಟಾಗಿ ಮೈಸೂರಿಗೆ ಹೋಗ್ತೀನಿ. ಅಲ್ಲೇ ಯಾವುದಾದ್ರೂ PG ಏನಾದರೂ ಇದ್ರೆ ಅಲ್ಲೇ ನೋಡ್ಕೊಂಡು ಆಮೇಲೆ ಅಲ್ಲಿಂದನೇ ಯಾವುದಾದ್ರೂ ಕಾಲೇಜಿಗೆ ಸೇರ್ಕೊಂಡು ಅಲ್ಲಿಂದನೇ ಓದ್ತೀನಿ. ನೀವೆಲ್ಲರೂ ಇಷ್ಟು ಸಹಾಯ ಮಾಡಿದ್ರಲ್ಲ, ಅಷ್ಟೇ ಸಾಕು. ನಾನಿನ್ನ ಯಾರಿಗೂ ಭಾರವಾಗಿರೋಕ್ಕೆ ಇಷ್ಟಪಡಲ್ಲ. ಅಲ್ಲ ಕಣ್ರಿ, ನಾನು ಹೇಳ್ತಿದ್ದೀನಲ್ಲ ನಮ್ಮನೆಗೆ ಬರ್ರಿ ಅಂತ. ಬರ್ರಿ, ನೀವು ಒಬ್ಬರೇ ಹೋಗಿ ಗೊತ್ತಿಲ್ದಲ್ಲೇ ಇರೋ ಜಾಗದಲ್ಲಿ ಏನ್ರಿ ಮಾಡ್ತೀರಾ? ಬೇಡ ರಜೆಯವರೇ, ನೀವು ಇಷ್ಟು ಸಹಾಯ ಮಾಡಿದ್ದೇ ಸಾಕು. ಇನ್ನು ಮುಂದೆ ನಾನು ಯಾರಿಗೂ ಭಾರವಾಗಿರೋಕ್ಕೆ ಇಷ್ಟಪಡಲ್ಲ. ತುಂಬಾ ಥ್ಯಾಂಕ್ಸ್ ಕಣ್ರಿ, ನೀವೆಲ್ಲ ನನ್ನನ್ನು ಸಪೋರ್ಟ್ ಮಾಡಿದ್ದಕ್ಕೆ. ಬಾರೆ ರಾಧಾ, ಹೋಗೋಣ. ನನ್ನನ್ನು ಹೊಸಿ ಬಸ್ ಸ್ಟ್ಯಾಂಡ್ ಹತ್ರ ಬಿಟ್ಟು ಆಮೇಲೆ ನೀನು ಮನೆಗೆ ಹೋಗು ಆಯ್ತಾ? ಆಮೇಲೆ ನನ್ನಿಂದ ಯಾರಿಗೂ ಸಮಸ್ಯೆ ಆಗೋದು ಬೇಡ. ಅಲ್ಲ ಕಣೆ ಗಂಗಾ, ನೀನು ಪ್ರೀತಿ ಮಾಡ್ತಿರೋ ವಿಷಯನ ರಾಜು ಹತ್ರ ಹೇಳ್ದ್ಯಾ? ಇಲ್ಲ ಕಣೆ, ನಾನು ಯಾರಿಗೂ ಏನೂ ಹೇಳಿಲ್ಲ. ಈ ಟೈಮಲ್ಲಿ ನಾನು ಅವರಿಗೆ ನಾನು ಪ್ರೀತಿಸ್ತಿದ್ದೆ ಅಂತ ಹೇಳಿದ್ರೆ ಅವ್ರು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳಲ್ವಾ? ಹಾಗಾಗ್ಬಿಟ್ಟು ನಾನು ಅವ್ರ ಹತ್ರ ಏನೂ ಹೇಳಿಲ್ಲ ಕಣೆ. ಅಲ್ಲ ಕಣೆ ಗಂಗಾ, ನಂಗೆ ಅನಿಸ್ತಿದೆ ನೀನು ಒಂದು ಮಾತು ರಾಜು ಹತ್ರ ನಾನು ಪ್ರೀತಿಸ್ತಿದ್ದೀನಿ ಅಂತ ಹೇಳ್ಬೇಕಿತ್ತು. ನೀನು ಹೇಳ್ದಲ್ಲೇ ದೊಡ್ಡ ತಪ್ಪು ಮಾಡ್ತಿದೀಯಾ ಅನ್ನಿಸ್ತಿದೆ ಕಣೆ. ಈಗ ನೀನು ಬರ್ತೀಯಾ ಇಲ್ಲ ಇರ್ತೀಯಾ ಹೇಳು. ಅಲ್ಲ ಕಣೆ ರಾಧಾ, ಈ ಟೈಮಲ್ಲಿ ನಾನು ರಾಜವ್ರಿಗೆ ಹೋಗಿ ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ ಅಂತ ಹೇಳಿದ್ರೆ ಅವ್ರು ನನ್ನ ಬಗ್ಗೆ ಎಷ್ಟು ತಪ್ಪಾಗಿ ತಿಳ್ಕೊಳ್ಳಲ್ಲ ಹೇಳು. ಅವತ್ತು ನಾನು ನೀರಲ್ಲಿ ಬಿದ್ದಾಗ ನನ್ನ ಪ್ರಾಣ ಕಾಪಾಡಿದ್ದಾರೆ. ಇವತ್ತು ಬಂದು ನನಗೆ ಇಷ್ಟ ಇಲ್ದಲೇ ಇರೋ ಮದುವೆ ಮಾಡ್ತಿದ್ದಾರೆ ಅಂದಿದ್ದಕ್ಕೆ ಮದುವೆ ನಿಲ್ಲಿಸಿದ್ದಾರೆ. ಅಷ್ಟು ಸಹಾಯ ಮಾಡಿರೋ ರಾಜನ್ನ ನಾನೀಗ ನಿಮ್ಮನ್ನೇ ಇಷ್ಟಪಡ್ತಿದ್ದೀನಿ ಅಂದೆ. ಅವರು ಅಯ್ಯೋ ನಾನು ಇವರ ಜೀವನ ಹಾಗೂ ಜೀವನನ ಕಾಪಾಡಿದ್ದಕ್ಕೆ ನನ್ನನ್ನು ಪ್ರೀತಿಸ್ತೀನಿ ಅಂತ ಹೇಳ್ತಾರಲ್ಲ ಅಂತ ನನ್ನ ಬಗ್ಗೆ ಏನಾದರೂ ತಿಳ್ಕೊಳ್ಳಲ್ವ? ಅಲ್ಲ, ನಾನು ನನ್ನ ಲೈಫಲ್ಲಿ ಇಷ್ಟ ಒಳ್ಳೆ ಫ್ರೆಂಡನ್ನ ಹಾಳು ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಕಣೆ. ಅದಕ್ಕೆ ಅವ್ರ ಹತ್ರ ಏನು ಮಾತಾಡ್ದಲೆ ನಾನೇ ಸ್ವಲ್ಪ ದೂರ ಹೋಗ್ಬಿಡೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ನಾನು ಮೈಸೂರಿಗೆ ಹೋಗೋಣ ಅಂತ ಹೊರಟಿದ್ದೀನಿ. ಸರಿ ನಡಿಯಮ್ಮ, ನಿನ್ನ ಇಷ್ಟ. ಇದ್ರ ಮೇಲೆ ನಾವು ಏನು ಹೇಳಕ್ಕಾಗಲ್ಲ ನೋಡು. ಅಲ್ಲ ಕಣ್ಣ ಮಗ, ಆ ಹುಡುಗಿ ಹೋಗ್ಬೇಕಾದ್ರೆ ಒಂದ್ ಮಾತು ಹೋಗ್ ಬರ್ತೀನಿ ಅಂತ ನಿಂಗೆ ಹೇಳ್ದಲೆ ಹಂಗೆ ಹೋಗ್ಬಿಟ್ಲಲ್ಲ. ನೋಡು, ನೀನು ಅವಳಿಗೋಸ್ಕರ ಏನೇನೆಲ್ಲ ಮಾಡಿದೆ, ರಿಸ್ಕ್ ಎಲ್ಲ ತಾಂಡು ಮದ್ವೆ ನಿಲ್ಸಕ್ಕೆಲ್ಲ ನೋಡಿದೆ. ಅಷ್ಟು ರಿಸ್ಕ್ ತಾಂಡೆಲ್ಲ ಮಾಡಿದೀಯ. ಆದ್ರೂ ಆ ಹುಡುಗಿ ಹೋಗ್ಬೇಕಾದ್ರೆ ಒಂದ್ ಮಾತು ಥ್ಯಾಂಕ್ ಯು ಅಂತ ಹೇಳಲೇ ಹೋಗ್ಲಿಲ್ವಲ್ಲ.
ಇಲ್ಲ ಕಣ್ಲ, ನೀನು ಬರೋಕ್ಕಿಂತ ಮುಂಚೆ ಅವರು ನನ್ನನ್ನು ಟ್ಯಾಂಕ್ ಇಕ್ಕಿವು ಕಣ್ರಿ ನನ್ನ ಜೀವನ ಕಾಪಾಡಿದ್ದಕ್ಕೆ ಅಂತ ಹೇಳಿದ್ರು. ಅವರು ಏನೋ ನಾನು ಓದೋಕ್ಕೆ ಮೈಸೂರಿಗೆ ಹೋಗ್ತೀನಿ ಹಂಗೆ ಹಂಗೆ ಅಂತೆಲ್ಲ ಅಂತಿದ್ರಪ್ಪ. ಅವರು ನಾನು ಯಾರಿಗೂ ಭಾರ ಹಾಕಿರೋಕ್ಕೆ ಇಷ್ಟ ಇಲ್ಲ ಅಂತೆಲ್ಲ ಹೇಳ್ತಿದ್ರು. ಯಾಕೋ ನನಗೆ ಮನಸ್ಸಿಗೆ ತುಂಬ ಬೇಜಾರಾಗ್ತಿದೆ ಕಣ್ಲ. ಬೇಜಾರೇನು ಇರ್ಲಿ, ನನ್ನ ಅಣ್ತಮ್ಮ ಯಾಕೋ ಅಳ್ತೀರಾ ಅಂತ ಕಾಣಿಸ್ತಿದೆ. ನಂಗೆ ಅಲ್ಲ ಕಣ್ಲ ಅಣ್ತಮ್ಮ, ನೀನ್ ಪ್ರೀತಿಸಿರೋ ವಿಷಯನ ಗಂಗಾ ಅವ್ರ ಹತ್ರ ಹೇಳಿದ್ಯಾ? ಏನಂದ್ರು? ಇಲ್ಲ ಕಣ್ಲ, ಅದನ್ನು ಮಾತ್ರ ಹೇಳೋಕ್ಕಾಗಲಿಲ್ಲ ನೋಡು. ನಾನು ಏನಾದರೂ ಅವರಿಗೆ ನಾನು ಪ್ರೀತಿಸ್ತಿದ್ದೀನಿ ಅಂತ ಹೇಳಿದರೆ ಅವ್ರು ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ತಾರೆ ಅಂತ ಹೇಳಲಿಲ್ಲ. ಆದರೆ ನಾನು ಏನು ಅಂದ್ಕೊಂಡಿದ್ದೆ ಅಂದರೆ ಅವ್ರಿಗೆ ಇಲ್ಲಿಂದ ನಮ್ಮನೆ ಕರ್ಕೊಂಡೋಗ್ಬಿಟ್ಟು ಒಂದು ವಾರ ಆದಮೇಲೆ ಎಲ್ಲ ಅವ್ರು ಮರಿತಾರಲ್ಲ ಆವಾಗ ನಾನು ನಿಮ್ಮನ್ನು ಪ್ರೀತಿಸ್ತಿದ್ದೀನಿ ಅಂತ ಹೇಳೋಣ ಅಂತಿದ್ದೆ ಕಣ್ಲ. ಆದರೆ ಅವರು ಇಷ್ಟು ದೂರ ಹೋಗ್ತೀನಿ ಅಂತ ಸಡನ್ನಾಗಿ ಡಿಸೈಡ್ ಮಾಡಿಬಿಟ್ರಲ್ಲ, ಹಾಗಾಗ್ಬಿಟ್ಟು ನನಗೆ ಏನು ಹೇಳಲಿಕ್ಕಾಗಲಿಲ್ಲ ಕಣ್ಲ. ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತು ಗೆಳೆಯ, ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತು ಗೆಳೆಯ. ಇಲ್ಲ ಕಣ್ಲ ಅಣ್ತಮ್ಮ, ಈಗ ನೀನು ತಡ ಮಾಡಬೇಡ. ನಡಿ, ಅವ್ರು ಬಸ್ ಸ್ಟ್ಯಾಂಡಿಗೆ ಹೋಗಿರುತ್ತಾನೆ, ನಾವು ಅಲ್ಲೇ ಹೋಗೋಣ. ನಡಿ. ನೀನು ನಿನ್ನ ಮನಸ್ಸಲ್ಲಿರೋ ವಿಷಯನ ಹೇಳ್ಬಿಡು ಗಂಗನ ಹತ್ರ. ಮತ್ತೆ ಲೇಟ್ ಮಾಡಬೇಡ. ಲೇಟ್ ಮಾಡಿದ್ರೆ ಮತ್ತೆ ಸರಿ ಹೋಗಲ್ಲ. ನಡಿ, ಹೋಗಿ ಹೇಳೋಣಂತೆ. ಲೇ ಗಂಗಾ, ನೀನು ಇನ್ನೊಂದ್ಸತಿ ಯೋಚನೆ ಮಾಡಿ ನೀನು ಮಾಡ್ತಿರೋ ಸರಿನಾ ಅಂತ. ಅಲ್ಲ ಕಣೆ, ನೀನು ನಿನ್ನ ಮನಸ್ಸಲ್ಲಿರೋ ಮಾತನ್ನ ರಾಜು ಹತ್ರ ಹೇಳ್ಬೇಕಿತ್ತು ಕಣೆ. ನೀನು ಹೇಳ್ದಲೇ ತಪ್ಪು ಮಾಡ್ತಿದ್ಯಾ ಅನ್ನಿಸ್ತಿದೆ ನನಗೆ. ಇನ್ನೊಂದ್ಸತಿ ಯೋಚನೆ ಮಾಡಿ ಹೋಗ್ಬೇಡ ಕಣೆ ಗಂಗಾ, ಇಲ್ಲೇ ಇರೇ ಪ್ಲೀಸ್. ಆ ಕಣೆ ಗಂಗಾ, ಆ ಕಲ್ಯಾಣ ಮಂಟಪದಿಂದ ನೀನು ಯಾವ ಮಾಯದಲ್ಲಿ ಬಂದುಬಿಟ್ಟೆ, ನಮಗೂ ಒಂದು ಮಾತು ಹೇಳ್ದಂಗೆ ಬಂದುಬಿಟ್ಟಿದೆಯಾ? ಅಲ್ಲ ಕಣೆ, ನೀನು ಈ ಥರ ಸಡನ್ನಾಗಿ ಯಾಕೆ ನಿರ್ಧಾರ ತಂಡೆ ಮೈಸೂರಿಗೆ ಹೋಗ್ತೀನಿ ಅಂತ? ಇಲ್ಲ ಕಣೆ, ನೀನು ನಮ್ಮ ಮನೆಯಲ್ಲಿ ಇರುವಂತೆ. ಮೈಸೂರಿಗೆ ಹೋಗ್ಬೇಡ ಕಣೆ ಗಂಗಾ, ನಾವೆಲ್ಲ ಇದ್ದೀವಿ ಅಲ್ವಾ, ನಾವು 3 ಜನನೂ ನೋಡ್ಕೊಳ್ತೀವಿ. ನಮ್ಮ ಮನೇಲಿ ಸ್ವಲ್ಪ ದಿವಸ, ರಾಧವ್ರ ಮನೇಲಿ ಸ್ವಲ್ಪ ದಿವಸ, ಹಾಗೆ ಸರೋಜ ಮನೇಲಿ ಸ್ವಲ್ಪ ದಿವಸ ಇರುವಂತೆ. ನೀನು ಎಲ್ಲೋ ಹೋಗ್ಬೇಡಪ್ಪ, ನಾನಂತೂ ನಿನ್ನನ್ನು ಹೋಗಕ್ಕೆ ಬಿಡಲ್ಲ ನೋಡು. ಹೌದು ಕಣೆ ಗಂಗಾ, ಎಲ್ಲೋ ಹೋಗ್ಬೇಡ ಕಣೆ, ಇಲ್ಲೇ ನಮ್ಮ ಜೊತೆನೇ ಇರೆ. ಅಲ್ಲ, ನೀವೆಲ್ಲ ನಾನು ಇಷ್ಟು ಒತ್ತಾಯ ಮಾಡ್ತಿರೋದನ್ನ ನೋಡಿ ನಂಗೂ ನಿಮ್ಮನ್ನೆಲ್ಲ ಬಿಟ್ಟೋಗಕ್ಕೆ ಆಸೆ ಇಲ್ಲ ಕಣೆ. ಆದರೆ ಏನು ಮಾಡೋಣ, ನಾನು ಇಲ್ಲಿ ಇದ್ರೆ ನಿಮ್ಗೆಲ್ಲ ಸಮಸ್ಯೆ ಆಗುತ್ತೆ. ನನ್ನಿಂದ ನೀವೆಲ್ಲ ಕಷ್ಟಪಡೋದು ಬೇಡ ಕಂಡೆ, ಅದಕ್ಕೆ ಹೋಗ್ತಿದ್ದೀನಿ. ಪ್ಲೀಸ್, ಯಾರು ನನ್ನ ತಡಿಬೇಡಿ ಕಂಡೆ. ಪ್ಲೀಸ್ ಕಣೆ ಗಂಗಾ, ಆ ಥರ ಏನೂ ಆಗಲ್ಲ ಕಣೆ, ಹೋಗ್ಬೇಡ ಕಣೆ. ಸಾರಿ ಕಂಡೆ, ನನ್ನನ್ನು ಜಾಸ್ತಿ ಏನು ಕೇಳಬೇಡಿ ಆಯ್ತಾ? ಪ್ಲೀಸ್ ಕಂಡೆ, ನನ್ನನ್ನು ಹೋಗಕ್ಕೆ ಬಿಡ್ರಿ. ಲೇ ಗಂಗಾ, ಗಂಗಾ ನಿಂತ್ಕೊಳ್ಳೆ. ಲೇ ಗಂಗಾ ನಿಂತ್ಕೊಳ್ಳೆ ಗಂಗಾ, ಪ್ಲೀಸ್ ನಿಂತ್ಕೊಳ್ಳೆ, ಹೋಗ್ಬೇಡ ಕಣೆ, ನಿಂತ್ಕೊಳ್ಳೆ. ಇವರನ್ನೆಲ್ಲ ಬಿಟ್ಟೋಗೋದು ಎಷ್ಟು ಕಷ್ಟ ಆಗ್ತಿದೆ. ನಂಗೆ ಮೈಸೂರಲ್ಲಿ ಯಾರೊಬ್ರು ಗೊತ್ತಿಲ್ಲ. ನಾನು ಎಲ್ಲಿಗೆ ಹೋಗೋದು, ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ನಾನೇನು ಪಾಪ ಯಾರಿಗೂ ಭಾರ ಆಗೋದು ಬೇಡ ಅಂತ ಬಂದ್ಬಿಟ್ಟೆ. ಆದರೆ ನನಗೆ ಅಲ್ಲಿ ಹೋಗಿ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಏನು ಮಾಡೋಣ, ಎಲ್ಲಿ ಹೋಗೋಣ ಅಂತಲೇ ಗೊತ್ತಿಲ್ಲ. ಸುಮ್ಮನೆ ಬಸ್ ಹತ್ಕೊಂಡೇನೋ ಬಂದ್ಬಿಟ್ಟೆ. ಆದರೆ ನನಗೆ ಯಾರಂದ್ರೂ ಪರಿಚಯ ಇಲ್ಲ. ಏನು ಮಾಡೋದು, ಏನು ಮಾಡ್ಬೇಕಂತಲೇ ಗೊತ್ತಾಗ್ತಿಲ್ಲ. ಯಾಕೋ ನನ್ನ ಮನಸ್ಸು ಹೋಗೋಕ್ಕೆ ಹೋಗ್ತಿಲ್ಲ. ಎಲ್ಲರನ್ನು ಬೇಜಾರು ಮಾಡಿಬಿಟ್ಟು ನಾನು ಹೋಗಿ ಅಲ್ಲಿ ಎಲ್ಲರನ್ನು ಬಿಟ್ಟು ಖುಷಿಯಾಗಿರ್ತೀನ ಅನ್ನಿಸ್ತಿದೆ. ಹಲೋ ಮೇಡಮ್, ಎಲ್ಲೋಗ್ಬೇಕು, ಯಾವ ಊರು ಅಂತ ಹೇಳ್ರಿ. ಮೈಸೂರಿಗೆ ಒಂದು ಟಿಕೆಟ್ ಕೊಡಿ ಸರ್. ಅಲ್ಲ ಕಣಮ್ಮ, ಬಸ್ ಕೆಟ್ಟೋಗಿದೆ ಅಂತ ನಾವು ಡಿಪೋಗೆ ಹಾಕಕ್ಕೆ ಬಸ್ ಸ್ಟ್ಯಾಂಡ್ ಹೋಗ್ತಿದ್ರೆ ನೀನು ಹತ್ಕೋತಿದೀಯಲ್ಲಮ್ಮ. ಇಲ್ಲಿ ಅಲ್ಲಿ ಮುಂದಕ್ಕೆ ಸ್ಟಾಪಲ್ ಹತ್ರ ಬಿಟ್ಟು ಹೋಗ್ತೀವಿ ನೋಡ್ರಿ, ಇಳೀರಿ ಅಲ್ಲೇ. ಬಸ್ ಕೆಟ್ಟೋಗಿತ್ತಾ? ಅಯ್ಯೋ, ನಂಗೆ ಗೊತ್ತಾಗ್ಲಿಲ್ಲ ಸರ್. ನಾನು ಹಾಗಾದ್ರೂ ಅಂದ್ಕೊಂಡೆ ಎಲ್ಲಿ ಯಾರೋ ಒಬ್ರು ಜನ ಕಳಿಸಿಲ್ಲ, ನಾನು ಒಬ್ಬಳೇ ಇದ್ದೀನಲ್ಲ ಅಂತ. ನಾನು ನೋಡ್ದಂಗೆ ಹತ್ಬಿಟ್ಟೆ ಸರ್, ಸಾರಿ. ಸರಿ ಆಯ್ತು ಕಣಮ್ಮ. ಇನ್ನೊಂದ್ಸತಿ ಈ ಥರ ಎಲ್ಲ ಮಾಡಬಾರ್ದು ನೋಡ್ರಿ, ನೋಡ್ಕೊಂಡು ಕೇಳ್ಕೊಂಡು ಹತ್ಬೇಕು ಬಸ್ಸಿಗೆಲ್ಲ. ನಾವೇನೋ ಅಲ್ಲಿ ಮುಂದಿನ ಸ್ಟಾಪಲ್ಲಿ ನಿಲ್ಲಿಸ್ತೀನಿ ಅಂತ ಹೇಳಿದ್ವಿ. ಆ ಥರ ಎಲ್ಲ ಹೆಣ್ಮಕ್ಳು ಒಬ್ಬೊಬ್ಬರೇ ಎಲ್ಲೂ ಹೋಗ್ಬಾರ್ದು, ಗೊತ್ತಾಯ್ತಾ? ಸರಿ ಆಯ್ತು ಸರ್, ಹೆಂಗೋ ಮುಂದಿನ ಸ್ಟಾಪಲ್ಲಿ ನಿಲ್ಲಿಸ್ತೀನಿ ಅಂತ ಹೇಳಿದ್ರಲ್ಲ, ಅಲ್ಲಿಂದ ಹೇಗೋ ಹೋಗ್ತೀನಿ ಬಿಡಿ ಸರ್. ನೋಡಮ್ಮ, ಸ್ಟಾಪ್ ಬಂತು, ಇಳಿಯಮ್ಮ. ನೆಕ್ಸ್ಟು ಯಾವುದಾದ್ರೂ ಬೇರೆ ಬಸ್ಸಿಗೆ ಹತ್ಕೊಂಡು ಹೋಗಮ್ಮ. ಹತ್ಬೇಕಾರೆ ಒಂಚೂರು ಬೋರ್ಡ್ ಎಲ್ಲ ಕ್ಲೀನಾಗಿ ನೋಡ್ಕೊಂಡು ಹತ್ಬೇಕು. ಸರಿ ಸರ್, ಥ್ಯಾಂಕ್ ಯು ಸರ್. ಅಲ್ಲ, ನಾನು ಸರಿಯಾಗಿ ಬೋರ್ಡು ಕೂಡ ನೋಡತ್ತಿಲ್ಲ. ಬರೋ ಅರ್ಜೆಂಟಲ್ಲಿ ಯಾವುದೋ ಒಂದು ಬಸ್ ಖಾಲಿ ಇರೋ ಬಸ್ಸಿಗೆ ಹತ್ಬಿಟ್ಟಿದ್ದೀನಿ ನೋಡ್ರಿ. ಈಗೆಲ್ಲ ಇಳಿಬೇಕು, ಇನ್ನೇನು ಮಾಡೋಕ್ಕಾಗಲ್ಲ. ಓಯ್ ರಾಧಾ ಅವರೇ, ಎಲ್ರಿ ನಿಮ್ಮ ಫ್ರೆಂಡು ಗಂಗಾ? ಇಲ್ಲ ಕಣ್ರಿ, ಗಂಗಾ ಬಸ್ ಹತ್ಕೊಂಡು ಹೋದ್ಲು ಕಣ್ರಿ. ಆಲ್ರೆಡಿ ಬಸ್ ಹತ್ಕೊಂಡು ಹೋದ್ರಾ? ಯಾವ ಊರ್ ಕಡೆ ಹೋದ್ರು? ಅಲ್ಲ ಕಣ್ರಿ, ನಾವೆಲ್ಲ ಅವಳಿಗೆ ಎಷ್ಟು ಹೋಗ್ಬೇಡ ಅಂದ್ರು, ಹೋಗ್ಬಿಟ್ಲಾ. ಹಾಗಾಗ್ಬಿಟ್ಟು ಇದರಲ್ಲಿ ಆ ಟೆನ್ಷನಲ್ಲಿ ನಾವು ಬೋರ್ಡು ಕೂಡ ನೋಡಿಲ್ಲ ಕಣ್ರಿ. ಯಾವ ಬಸ್ಸಿಗೆ ಹೋದ್ಲು ಅಂತಾನೆ ಗೊತ್ತಾಗ್ತಿಲ್ಲ. ಬೋರ್ಡು ಕೂಡ ನೋಡಿಲ್ವಾ? ಅಯ್ಯೋ ದೇವ್ರೆ, ನಾನು ಗಂಗನ ಹತ್ರ ಒಂದು ವಿಷಯ ಮಾತಾಡಬೇಕು ಅಂತ ಬಂದಿದ್ದೆ ಕಣ್ರಿ. ಅದೇ ಈಗ ಏನು ಮಾಡೋದು? ಅಯ್ಯೋ ರಾಜವ್ರೆ, ನೀವು ಸ್ವಲ್ಪ ಹೊತ್ತು ಮುಂಚೆ ಬರಬೇಕಿತ್ತು ಕಣ್ರಿ. ನಾವೆಷ್ಟೇ ಹೇಳಿದ್ರು ಅವಳ ಮಾತು ಕೇಳ್ದಂಗೆ ಹೋಗ್ಬಿಟ್ಲು ಗೊತ್ತಾ. ರಾಜವ್ರೆ, ನೀವೇನು ಬೇಜಾರು ಅನ್ಕೊಳ್ಳಲ್ಲ ಅಂದರೆ ನಾನು ನಿಮ್ಮ ಹತ್ರ ಒಂದು ಮಾತಾಡಬೇಕಿತ್ತು ಕಣ್ರಿ. ಹೇಳ್ರಿ ಅದೇನು ಅಂತ. ಅದು
ಅದು ಏನಂದರೆ ರಾಜು ಅವರೇ, ಗಂಗಾ ನಿಮ್ಮನ್ನು ಫಸ್ಟ್ ಟೈಮ್ ನೋಡಿದ್ಲಲ್ಲ, ಆವಾಗಲೇ ನೀವು ಗಂಗಂಗೆ ತುಂಬ ಇಷ್ಟ ಆದ್ರಿ ಕಣ್ರಿ. ಗಂಗಾ ನಿಮ್ಮನ್ನು ತುಂಬ ಪ್ರೀತಿ ಮಾಡ್ತಿದ್ಲು ಕಣ್ರಿ. ಆ ವಿಚಾರನ ನಿಮ್ಮ ಹತ್ರ ಹೇಗೆ ಹೇಳಬೇಕು, ನನ್ನ ಬಗ್ಗೆ ಏನು ಅನ್ಕೊಳ್ಳಲ್ಲ ಅಂತ ಆ, ಆ ಪ್ರೀತಿನ ತನ್ನ ಮನಸ್ಸಲ್ಲೇ ಇಟ್ಕೊಂಡು ಇಲ್ಲಿಂದ ಬೇಜಾರಾಗಿ ಹೋಗ್ಬಿಟ್ಲು ಕಣ್ರಿ. ಹಾಂ, ಗಂಗಾ ನನ್ನನ್ನು ಪ್ರೀತಿ ಮಾಡ್ತಿದ್ರಾ? ಹೌದಾ? ಗಂಗಾ ನನ್ನನ್ನು ಇಷ್ಟಪಡ್ತಿದ್ರಾ? ನೀವು ಈ ಥರ ಶಾಕ್ ಆಗಿಬಿಡ್ರಿ ರಾಜು ಅವರೇ. ಅದಕ್ಕೆ ಗಂಗಾ ನಿಮ್ಮ ಹತ್ರ ಏನು ಹೇಳ್ದಂಗೆ ಹೋದ್ಲು ಗೊತ್ತಾ? ಇಲ್ಲ ಕಣ್ರಿ, ಆ್ಯಕ್ಚುಲಿ ನಾನು ಅದೇ ವಿಷಯವಾಗಿ ಇಲ್ಲಿವರೆಗೂ ಬಂದೆ ಗೊತ್ತಾ. ನನಗೂ ಗಂಗಾ ಅಂದರೆ ತುಂಬ ಇಷ್ಟ ಕಣ್ರಿ. ನಾನು ಅವ್ರನ್ನ ಮೊದಲನೇ ಸತಿ ಭೇಟಿಯಾದಾಗಲೇ ನಂಗೆ ಗಂಗಾ ಅವರು ತುಂಬ ಇಷ್ಟ ಆದರು. ಆದರೆ ನಾನು ಈ ಪ್ರೀತಿ ವಿಚಾರನ ಹೇಳಿದ್ರೆ ಗಂಗಾ ನಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ ಅಂತ ಅವ್ರ ಹತ್ರ ನಾನು ಏನೂ ಮಾತಾಡಲಿಲ್ಲ ಕಣ್ರಿ. ಅಲ್ಲ ಕಣ್ರಿ ರಾಜು ಅವ್ರೆ, ನೀವ್ ತಪ್ಪಾಗಿ ತಿಳ್ಕೊಂತೀರಾ ಅಂತ ಅವಳು ತಪ್ಪಾಗಿ ತಿಳ್ಕೊಂತಾಳೆ ಅಂತ ನೀವು ಇಬ್ರದು ಸರಿ ಹೋಯ್ತು ಬಿಡಿ. ಅಲ್ಲ, ಈಗ ನೀವ್ ಪ್ರೀತಿ ಮಾಡ್ತಿರೋ ವಿಷಯನೂ ನಮ್ಗೆ ಗೊತ್ತಾಯ್ತು, ಗಂಗಾ ಪ್ರೀತಿ ಮಾಡ್ತಿರೋ ವಿಷಯನೂ ಗೊತ್ತಾಯ್ತು. ಆದ್ರೆ ಈ ವಿಚಾರನ ಗಂಗನ ಹತ್ರ ಯಾರು ಹೇಳ್ತಾರೆ ಹೇಳಿ? ನೀವ್ 5 ನಿಮಿಷ ಮುಂಚೆ ಬರ್ಬೇಕಿತ್ತು ರಾಜು ಅವ್ರೆ. ನಾವ್ ಗಂಗನ್ನ ಇಲ್ಲಿಂದ ಹೋಗಕ್ಕೆ ಬಿಡ್ಬಾರ್ದಿತ್ತು. ನಾವ್ ಎಷ್ಟು ಹೇಳಿದ್ರು ಅವ್ಳು ಕೇಳ್ದಂಗ್ ಹೋದ್ಲು. ಆದ್ರೆ ಈಗ ಏನ್ ಮಾಡೋದು? ನಮ್ ಗಂಗನ್ನ ಎಲ್ಲಿ ಹುಡ್ಕೋದು ಅಂತಾನೆ ಗೊತ್ತಾಗ್ತಿಲ್ಲ. ಸರಿ, ಹಾಗಾದರೆ ಈ ಗಂಗನ ಎಲ್ಲಿ ಹುಡ್ಕೋದು ಅಂತಲೇ ಗೊತ್ತಾಗ್ತಿಲ್ವಲ್ರಿ. ಹಾಂ, ಏನು ಮಾಡೋದ್ರಿ ಈಗ?